The limit of a convergent sequence is unique. It is a theorem. So in this class I am going to prove this theorem. Proof. ಏನು ಹೇಳ್ತಾ ಇದೆ ಸ್ಟೇಟ್ಮೆಂಟು ಅಂತಂದರೆ, ಯಾವುದಾದ್ರೂ ಒಂದು ಸೀಕ್ವೆನ್ಸು ಕನ್ವರ್ಜೆಂಟ್ ಆಗಿತ್ತು ಅಂತಂದರೆ ಅದಕ್ಕೆ ಲಿಮಿಟ್ ಇದ್ದೇ ಇರುತ್ತೆ. ಸೊ ಆ ಲಿಮಿಟ್ಟು ಯುನೀಕ್ ಆಗಿರುತ್ತೆ. ಅಂದರೆ ಒಂದೇ ಒಂದು ರಿಯಲ್ ನಂಬರ್ ಕಡೆನೇ ಎಲ್ಲ ಟರ್ಮ್ಸ್ಗಳು ಮೂವ್ ಆಗ್ತಾ ಇರ್ತವೆ ಅಂತ ಇದರ ಅರ್ಥ. ಕನ್ವರ್ಜೆಂಟ್ ಆಗಿದ್ದರೆ ಸೊ ಅದನ್ನು ನಾವಿಲ್ಲಿ ಲಾಜಿಕಲಿ ಪ್ರೂವ್ ಮಾಡಬೇಕು. ಸೊ ಒಂದು ಕನ್ವರ್ಜೆಂಟ್ ಸೀಕ್ವೆನ್ಸ್ ತಗೊಳ್ಳೋಣ. ಫಸ್ಟ್ ಲೆಟ್ xn ಬಿ ಎ ಕನ್ವರ್ಜೆಂಟ್ ಸೀಕ್ವೆನ್ಸ್. ಕನ್ವರ್ಜೆಂಟ್ ನಾನು ಶಾರ್ಟ್ ಆಗಿ CGT ಅಂತ ಬರೀತೀನಿ, ಕನ್ವರ್ಜೆಂಟ್ ಸೀಕ್ವೆನ್ಸ್. ಸೊ xn ಅನ್ನೋದು ಒಂದು ಕನ್ವರ್ಜೆಂಟ್ ಸೀಕ್ವೆನ್ಸ್ ಅಂತ ಆಗಿರಲಿ. ಸೊ ಇಲ್ಲಿ ಈ ಕನ್ವರ್ಜೆಂಟ್ ಆಗಿದೆ ಅಂತಂದರೆ ಲಿಮಿಟ್ ಎಕ್ಸಿಸ್ಟ್ ಆಗ್ತದೆ. ಅದೇ ಯುನಿಕ್ ಅಂತ ನಾವು ಪ್ರೂವ್ ಮಾಡಬೇಕಾಗಿರೋದು. ಒಂದು ವೇಳೆ ಯುನಿಕ್ ಆಗಿರಲಿಲ್ಲ ಅಂತಂದರೆ ಎರಡು ಲಿಮಿಟ್ಸ್ ಇದೆ ಅಂತ ಅನ್ಕೊಳ್ಳೋಣ. ಲೆಟ್ ಇಫ್ ಪಾಸಿಬಲ್ there be two limits. ಎರಡು ಲಿಮಿಟ್ಸ್ ಇರಲಿ. ಸೇ L1 ಆ್ಯಂಡ್ L2. ಎರಡು ಲಿಮಿಟ್ ಇದೆ ಅಂತ ಅನ್ಕೊಳ್ಳೋಣ. L1 ಮತ್ತು L2. ಸೊ L1 ಮತ್ತು L2 ಎರಡು ಲಿಮಿಟ್ಸ್ ಆದರೆ ಸೊ ನಾವು ಯಾವ ರೀತಿ ಬರೀಬಹುದು? ಸೊ ದಿಸ್ ಇಂಪ್ಲೈಸ್ ಲಿಮಿಟ್ xn as n tends to infinity is equal to L1. Similarly, limit xn as n tends to infinity is equal to L2. ಇಲ್ಲಿ ಇನ್ನೊಂದು ನಾವು ಕಂಡೀಷನ್ ಬರೀಬಹುದು, L1 and L2 such that L1 is not equal to L2. ಯಾಕೆ L1 ನಾಟ್ ಈಕ್ವಲ್ ಟು L2 ಅಂತಂದರೆ, ಇಫ್ L1 ಈಸ್ ಈಕ್ವಲ್ ಟು L2 ಅದರ ಅರ್ಥ ಏನು? ಯುನಿಕ್ ಅಂತ ಪ್ರೂವ್ ಆಗಿಬಿಡ್ತದೆ ಅದು. ಬಟ್ ನಾವೀಗ ಕಾಂಟ್ರಡಿಕ್ಷನ್ ಮೆಥಡಿಂದ ಪ್ರೂವ್ ಮಾಡ್ತಾ ಇದ್ದೀವಿ. ಫಸ್ಟ್ ಆಫ್ ಆಲ್ ನಾವೇ ತಗೊಳ್ತೀವಿ ಯುನಿಕ್ ಆಗಿಲ್ಲ ಅಂತ ಅನ್ಕೊಳ್ಳೋಣ. ಯುನಿಕ್ ಆಗಿಲ್ಲ ಅಂತಂದರೆ ಎರಡು ಲಿಮಿಟ್ ಇದೆ ಅಂತ ಅನ್ಕೊಳ್ಳೋಣ. ಸೊ L1 ಅನ್ನೋದು ಒಂದು ಲಿಮಿಟು, L2 ಅನ್ನೋದು ಇನ್ನೊಂದು ಲಿಮಿಟು. ಸೊ ಎರಡೂ ಬೇರೆ ಬೇರೆ ಲಿಮಿಟ್ಸ್ ಅಂತ ಅನ್ಕೊಳ್ಳೋಣ. ಬೇರೆ ಬೇರೆ ಲಿಮಿಟ್ಸ್ ಅಂತಂದರೆ L1 ಮತ್ತು L2 ಬೇರೆ. ಸೊ L1 ಈಸ್ ನಾಟ್ ಈಕ್ವಲ್ ಟು L2. ಸೊ L1 ಲಿಮಿಟು L2 ಲಿಮಿಟ್ ಆಗಿರೋದ್ರಿಂದ ಲಿಮಿಟ್ xn as n tends to infinity is equal to L1. Similarly, L2 is also a limit. So limit xn as n tends to infinity will be equal to L2. Since L1 is not equal to L2, this implies modulus of L1 minus L2 will be equal to some real number where k is some real number. L1 ಮತ್ತು L2 ಬೇರೆ ಬೇರೆ ವ್ಯಾಲ್ಯೂಸ್ಗಳಾಗಿರೋದ್ರಿಂದ, ಬೇರೆ ಬೇರೆ ರಿಯಲ್ ನಂಬರ್ಗಳಾಗಿರೋದ್ರಿಂದ ಅವುಗಳ ಡಿಫ್ರೆನ್ಸು ಯಾವುದೋ ಒಂದು ರಿಯಲ್ ನಂಬರ್ ಬರ್ತದೆ. ಸ್ಪೆಷಲಿ ಅದು ಒಂದು ಪಾಸಿಟಿವ್ ರಿಯಲ್ ನಂಬರ್ ಆಗಿರ್ತದೆ. ಸೊ L1 ಮತ್ತು L2 ಇದರಲ್ಲಿ L1 ದೊಡ್ಡದು L2 ದೊಡ್ಡದು ಗೊತ್ತಿಲ್ಲ ನಮಗೆ. ಹಾಗಾಗಿ ನಾನು ಏನು ಮಾಡಿದ್ದೀನಿ ಅಂತಂದರೆ ಮಾಡ್ಯುಲಸ್ ತಗೊಂಡಿದ್ದೀನಿ. ಸೊ ಮಾಡ್ಯುಲಸ್ ತಗೊಂಡಿದ್ದರಿಂದ ಅವುಗಳ ನಡುವಿನ ಡಿಫ್ರೆನ್ಸ್ ಏನು ಬರುತ್ತೆ ಅಂತಂದರೆ ಇಟ್ ವಿಲ್ ಬಿ ಎ ಪಾಸಿಟಿವ್ ರಿಯಲ್ ನಂಬರ್. ಸೊ k ಬಿಲಾಂಗ್ಸ್ ಟು R ಅಂತ ಹೇಳೋ ಬದಲಿಗೆ ನಾನೇನಂತ ಹೇಳ್ಬೋದು, R ಪ್ಲಸ್ ಅಂತ ಕೂಡ ಹೇಳ್ಬೋದು. k is a positive real number. ಈಗ ಲಿಮಿಟ್ xn ಈಕ್ವಲ್ ಟು L1, ಲಿಮಿಟ್ xn ಈಕ್ವಲ್ ಟು L2 ಈ ರೀತಿ ಏನಿದೆಯಲ್ಲ, ಸೊ ಬೈ ಡೆಫಿನೇಷನ್ ಆಫ್ ಲಿಮಿಟ್ ಲಿಮಿಟ್ xn ಈಕ್ವಲ್ ಟು L1 ಅದನ್ನೇನಂತ ಬರೀಬೋದು? ನಾನು ಸಪ್ರೇಟಾಗಿ ಬರೀತೀನಿ. ಬೈ ಡೆಫಿನೇಷನ್ ಲಿಮಿಟ್ xn as n tends to infinity equal to L1 implies, ಇದರ ಅರ್ಥ ಏನು ಅಂದರೆ there exists m1 belongs to some natural number
such that mod xn minus L1 is less than say k by 2 for all n greater than or equal to m1. ಏನಿದ್ರ ಅರ್ಥ? ಡೆಫಿನೇಷನ್ ಆಫ್ ಲಿಮಿಟ್ ನಾನು ಲಾಸ್ಟ್ ವಿಡಿಯೋಗಳಲ್ಲಿ ಲಿಮಿಟ್ನ ಡೆಫಿನೇಷನ್ ಡಿಸ್ಕಸ್ ಮಾಡಿದ್ದೀನಿ. ಸೊ ಲಿಮಿಟು ಮತ್ತು ಕನ್ವರ್ಜೆಂಟಲ್ಲಿ ನಾನೇನಂತ ಹೇಳಿದ್ದೀನಿ ಅಂತಂದರೆ ಲಿಮಿಟ್ ಎಕ್ಸ್ ಎನ್ ಈಕ್ವಲ್ ಟು ಎಲ್ ಅಂತ ಇದ್ದರೆ ನಾವೇನಂತ ಬರಿಬೋದು, ಮಾಡ್ಯುಲಸ್ ಆಫ್ ನೋಡಿ ಈ ರೀತಿ ಇದ್ದರೆ ಲಿಮಿಟ್ ಎಕ್ಸ್ ಎನ್ ಆ್ಯಸ್ ಎನ್ ಟೆನ್ಸ್ ಟು ಇನ್ಫಿನಿಟಿ ಈಕ್ವಲ್ ಟು ಎಲ್ ಅಂತ ಇದ್ದರೆ ಇದರ ಅರ್ಥ ಏನು ಅಂತಂದರೆ ದೇರ್ ಎಕ್ಸಿಸ್ಟ್ ಎ ಸಮ್ ನ್ಯಾಚುರಲ್ ನಂಬರ್ ಎನ್, some natural number n such that mod xn minus L is less than epsilon for all n greater than or equal to m. ಅದರ ಅರ್ಥ ಏನು? there will be some stage after which all the terms will be inside the interval of L minus epsilon and L plus epsilon. ಅದೇನು ಡಿಸ್ಕಸ್ ಮಾಡಿದ್ವಲ್ಲ ಅದೇ ಕಾನ್ಸೆಪ್ಟ್ ಇದು. ಅಥವಾ ಇನ್ನೊಂದು ರೀತಿ ಹೇಳೋದಾದರೆ ಎಲ್ಲಿಗೆ ಪೂರ್ತಿ ಹತ್ತಿರದಲ್ಲಿರ್ತವೆ ಅಂತ ಇದರ ಅರ್ಥ. ಸೊ ಒಂದು ಸಟನ್ ಸ್ಟೇಜ್ ಸಿಗ್ತದೆ, ಆ ಸ್ಟೇಜನ್ನೇ ಎಕ್ಸ್ ಎಮ್. ಆ ಎಕ್ಸ್ ಎಮ್ ಟರ್ಮ್ನ ನೆಕ್ಸ್ಟ್ ಟರ್ಮ್ಗಳೆಲ್ಲನೂ ಆ ಎಕ್ಸ್ ಎಮ್ ಇರ್ತಕ್ಕಂಥ ಎಮ್ಮನ್ನೇ ನಾವಿಲ್ಲಿ ನ್ಯಾಚುರಲ್ ನಂಬರ್ ಅಂತ ಹೇಳ್ತಾ ಇರ್ತೀವಿ. ಸೊ ಎಪ್ಸಿಲಾನ್, ಯಾವುದೇ ಎಪ್ಸಿಲಾನಿಗೆ ಇಲ್ಲಿ ಕೆಲಸ ಆಗಬೇಕಿದು. ಫಾರ್ ಎವ್ರಿ ಗಿವನ್ ಎಪ್ಸಿಲಾನ್ ಎಕ್ಸ್ ಎನ್ ಮೈನಸ್ ಎಲ್ ಶುಡ್ ಬಿ ಲೆಸ್ ದ್ಯಾನ್ ದಟ್ ಎಪ್ಸಿಲಾನ್. ಸೊ ಯಾವುದೇ ಎಪ್ಸಿಲಾನಿಗೆ ಆಗಬೇಕು ಅಂತಂದರೆ ನಾನಿಲ್ಲಿ ಡಿಫ್ರೆನ್ಸ್ ಏನು ತಗೊಂಡಿದ್ದೀನಲ್ಲ ಕೆ ಅಂತ, L1 ಮೈನಸ್ L2 ಅಂತ ಏನು ಡಿಫ್ರೆನ್ಸ್ ಬಂದಿದೆಯಲ್ಲ ಅದರ ಹಾಫಿಗೆ ನಾನು ಚೆಕ್ ಮಾಡ್ತೀನಿ. ಯಾಕಂದರೆ ಎಲ್ಲ ಎಪ್ಸಿಲಾನ್ ಈಸ್ ನಥಿಂಗ್ ಬಟ್ ಎ ರಿಯಲ್ ನಂಬರ್. ಸೊ ಯಾವ ರಿಯಲ್ ನಂಬರ್ ತಗೊಂಡ್ರೂ ಆಗಬೇಕು ಅಂತಂದರೆ k/2 ತಗೊಂಡ್ರೂ ಕೂಡ ಆಗಬೇಕು. ಸೊ k/2 ತಗೊಳ್ತೀನಿ. ಅದೇ ರೀತಿ ಸಿಮಿಲರ್ಲಿ ಲಿಮಿಟ್ xn as n tends to infinity equal to L2. ಇದರ ಅರ್ಥ ಏನು ಅಂತಂದರೆ ಇಲ್ಲಿ ಇನ್ನೊಂದು ಸ್ಟೇಜ್ ಸಿಗ್ಬೋದು, ಅದನ್ನು ನಾನು M2 ಅಂತ ಕರಿತೀನಿ. ಅಂದರೆ XM2 ಅದರ ನೆಕ್ಸ್ಟ್ ಬರೋವಂಥ ಟರ್ಮ್ಸ್ಗಳೆಲ್ಲನೂ ಅಂತ ಅರ್ಥ. ದೇರ್ ಎಕ್ಸಿಸ್ಟ್ M2 ಬಿಲಾಂಗ್ಸ್ ಟು n such that ಯಾವ ರೀತಿ ಅಂತಂದರೆ mod xn minus L2 is less than again k/2. ಇಲ್ಲಿ ಎಪ್ಸಿಲಾನ್ ಅಂತ ಏನು ಬಳಸಿದ್ದೀವಲ್ಲ ಅದರ ಬದಲಿಗೆ ನಾನು ಏನು ಮಾಡಿದ್ದೀನಿ ಅಂತಂದರೆ k/2 ಅಂತ ತಗೊಂಡಿದ್ದೀನಿ. ಯಾಕೆ k/2 ತಗೊಳ್ಬೋದು ಅಂತಂದರೆ ಎಸ್ ಅಫ್ಕೋರ್ಸ್, ಯಾಕಂದರೆ ಎಕ್ಸ್ ಎನ್ ಮೈನಸ್ ಎಲ್ ಲೆಸ್ ದ್ಯಾನ್ ಎಪ್ಸಿಲಾನ್ ಅಂತ ಏನು ತಗೊಂಡಿದ್ವಿ ಅದು ಫಾರ್ ಎನಿ ಗಿವನ್ ಎಪ್ಸಿಲಾನ್ ವರ್ಕ್ ಆಗಬೇಕು. ಯಾವುದಾದ್ರೂ ಒಂದು ವ್ಯಾಲ್ಯೂ ಆಫ್ ಎಪ್ಸಿಲಾನ್ ವರ್ಕ್ ಆಗಲಿಲ್ಲ ಅಂತಂದರೆ ಅಲ್ಲಿ ಲಿಮಿಟ್ ಎಕ್ಸಿಸ್ಟ್ ಆಗಿಲ್ಲ ಅಂತ ಅರ್ಥ. ಹಾಗಾಗಿ ಯಾವುದೇ ಎಪ್ಸಿಲಾನ್ಗೆ ಕೆಲಸ ಆಗಬೇಕು ಅಂತಂದರೆ ಇಲ್ಲಿ k/2ಗೂ ಕೂಡ ಇದು ವರ್ಕ್ ಆಗಲೇಬೇಕು. ಹಾಗಾಗಿ ಎಕ್ಸ್ ಎನ್ ಮೈನಸ್ L1 ಲೆಸ್ ದೆನ್ k/2 ತೊಗೊಂಡಿದ್ದೀನಿ. ಇಲ್ಲೂ ಕೂಡ ಮಾಡ್ ಎಕ್ಸ್ ಎನ್ ಮೈನಸ್ L2 ಲೆಸ್ ದೆನ್ k/2 ತೊಗೊಂಡಿದ್ದೀನಿ. ಫಾರ್ ಆಲ್ ಎನ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು M2. ಸೊ M1 ಮತ್ತು M2 ಎರಡು ಬಂದ್ವಿ. ನಾವು ಈಗೇನು ಮಾಡೋಣ ಅಂತಂದರೆ ಒಂದು ನಿಮಿಷ, ಈಗ ಎರಡು ನ್ಯಾಚುರಲ್ ನಂಬರ್ಸ್ಗಳು ಸಿಕ್ಕಿದೆ ನಮಗೆ. ಯಾವುದು ಅಂತಂದರೆ M1 ಮತ್ತು M2. ನೋಡಿ ಇಲ್ಲಿ ನೀವು ಅರ್ಥ ಮಾಡ್ಕೊಳ್ಬೇಕಾಗಿರೋದೇನು ಅಂತಂದರೆ ಮಾಡ್ ಎಕ್ಸ್ ಎನ್ ಮೈನಸ್ L1 ಲೆಸ್ ದೆನ್ k/2 ಫಾರ್ ಆಲ್ ಎನ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು M1 ಅಂತಂದರೆ M1 ನಂತರ ಬರುವಂತಹ ಎಲ್ಲ ಟರ್ಮ್ಸ್ಗಳು, M1 ನಂತರ ಅಂತಂದರೆ XM1 ನಂತರ ಬರುವಂತಹ ಎಲ್ಲ ಟರ್ಮ್ಸ್ಗಳು L1ಗೆ ಹತ್ತಿರದಲ್ಲಿದೆ ಅಂತ ಅರ್ಥ, ಪೂರ್ತಿ ಹತ್ತಿರದಲ್ಲಿರ್ತವೆ ಅಂತ ಅರ್ಥ. ಅಥವಾ k/2 ಅಂತ ಏನು ಎಪ್ಸಿಲಾನ್ ಇದೆ ಆ ಎಪ್ಸಿಲಾನ್ನ ಬ್ಯಾಂಡ್ ಒಳಗಡೆ ಬರ್ತವೆ ಅಂತ ಅರ್ಥ. ಅದೇ ರೀತಿ ಇಲ್ಲೂ ಕೂಡ ಅಷ್ಟೇ M2ನ ನೆಕ್ಸ್ಟ್ ಬರುವಂತಹ ಎಲ್ಲ ಟರ್ಮ್ಸು, ಅಂತಂದರೆ XM2 ಅಂತ ಒಂದು ಟರ್ಮ್ ಇರ್ತದೆ. ಅದರ ನೆಕ್ಸ್ಟ್ ಬರುವಂತಹ ಎಲ್ಲ ಟರ್ಮ್ಸ್ಗಳು k/2 ಬ್ಯಾಂಡ್ನ ಒಳಗಡೆ ಇರ್ತವೆ. ಮತ್ತು ಯಾವುದರ ಸುತ್ತಲೂ ಇರ್ತವೆ ಅಂತಂದರೆ L/2 ಅಲ್ಲ L2 ಅನ್ನುವಂಥ ಒಂದು ರಿಯಲ್ ನಂಬರ್ನ ಸುತ್ತಲೂ ಇರ್ತವೆ ಅಂತ ಇದರ ಅರ್ಥ. ಸೊ ಈಗ ನಾನೇನು ಮಾಡ್ತೀನಿ ಅಂತಂದರೆ ಲೆಟ್ M ಈಕ್ವಲ್ ಟು ಮ್ಯಾಕ್ಸಿಮಮ್ ಆಫ್ M1 ಆ್ಯಂಡ್ M2. ಸೊ M1 ಮತ್ತು M2ನಲ್ಲಿ ಯಾವುದು
ಸಣ್ಣದು ಯಾವುದು ದೊಡ್ಡದು ಅಂತ ಗೊತ್ತಿಲ್ಲ. ಆದರೆ ಅವೆರಡರಲ್ಲಿ ಯಾವುದೋ ಒಂದು ವ್ಯಾಲ್ಯೂ ದೊಡ್ಡದಿರಲೇಬೇಕಲ್ಲ, ಆ ವ್ಯಾಲ್ಯೂಗೆ ನಾನು ಎಂತ ಕರಿತೀನಿ ಅಂತಂದರೆ ಎಮ್ ಅಂತ ಕರಿತೀನಿ. ಇದರರ್ಥ ಏನು? ಮ್ಯಾಕ್ಸಿಮಮ್ ಆಫ್ M1 ಆ್ಯಂಡ್ M2. ಸೊ M1 ಮತ್ತು M2ನಲ್ಲಿ ಯಾವುದು ದೊಡ್ಡದಿರುತ್ತಲ್ಲ ಆ ವ್ಯಾಲ್ಯೂಗೆ ನಾನು ಒಂದು ಹೊಸ ಹೆಸರು ಕೊಡ್ತೀನಿ, ಎಮ್ ಅಂತ ಕೊಡ್ತೀನಿ. ಎಮ್ ಅಂತ ಕೊಟ್ಟಾಗ ಇಲ್ಲಿ ಏನಾಗುತ್ತೆ ಗೊತ್ತಾ? ನಾನು ಈ ರೀತಿ ಬರಿಬೋದು. ದಿಸ್ ಇಂಪ್ಲೈಸ್ mod xn minus L1 is less than k by 2 and mod xn minus L2 is less than k by 2 for all n greater than or equal to m ಅಂತ ಬರಿಬೋದು. ಯಾಕೆ ಹೆಂಗೆ ಬರಿಬೋದು ಆ ರೀತಿ ಅಂತಂದರೆ, ನೋಡಿ, ಒಂದನ್ನು ನೀವು ಇಲ್ಲಿ ಅರ್ಥ ಮಾಡ್ಕೊಳ್ಬೇಕು. ಏನಂದರೆ, ಇಲ್ಲಿ ಎಕ್ಸ್ ಆಕ್ಸಿಸ್ ವೈ ಆಕ್ಸಿಸ್ ಇದೆ ಅಂತ ಅನ್ಕೊಳ್ರಿ. ಇಮ್ಯಾಜಿನ್ ದಿಸ್ ಈಸ್ ಎಲ್. ಒಂದು ಸರ್ಟನ್ ಸ್ಟೇಜ್ ಇದೆ, M1 ಅಂತ ಇದೆ. ಈ M1 ನೆಕ್ಸ್ಟ್ ಬರುವಂತಹ ಇಲ್ಲಿ ಇದು ಎಪ್ಸಿಲಾನ್ ಬ್ಯಾಂಡ್, ಇದು ಎಪ್ಸಿಲಾನ್ ಬ್ಯಾಂಡ್, ಎಲ್ ಮೈನಸ್ ಎಪ್ಸಿಲಾನ್, ಎಲ್ ಪ್ಲಸ್ ಎಪ್ಸಿಲಾನ್, ಇದು ಎಲ್ ಪ್ಲಸ್ ಎಪ್ಸಿಲಾನ್, ಇದು ಎಲ್ ಮೈನಸ್ ಎಪ್ಸಿಲಾನ್. M1 ನೆಕ್ಸ್ಟ್ ಬರುವಂತಹ ಇಲ್ಲೆಲ್ಲೋ ಟರ್ಮ್ಸ್ಗಳು ಇರ್ತವೆ ಅಂತ ಅನ್ಕೊಳ್ರಿ. ನಾನು ಲಾಸ್ಟ್ ಡಿಸ್ಕಸ್ ಮಾಡಿದ್ದೀನಿ. ಇದರ ನೆಕ್ಸ್ಟ್ ಬರುವಂಥ ಎಲ್ಲ ಟರ್ಮ್ಸ್ಗಳು ಎಪ್ಸಿಲಾನ್ ಬ್ಯಾಂಡ್ ಒಳಗಡೆ ಇರ್ತವೆ ಅಂತ. ಈ ಡಿಸ್ಟೆನ್ಸ್ನೇ ನಾವು ಎಪ್ಸಿಲಾನ್ ಅಂತ ಕರಿತೀವಿ. ಇಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಇಲ್ಲಿಗೆ, ಈ ಡಿಸ್ಟೆನ್ಸ್ ಎಪ್ಸಿಲಾನ್. ಸೊ M1 ನೆಕ್ಸ್ಟ್ ಬರೋಂಥ ಎಲ್ಲ ಟರ್ಮ್ಸ್ಗಳು ಎಪ್ಸಿಲಾನ್ ಬ್ಯಾಂಡ್ ಒಳಗಡೆ ಇರ್ತವೆ. ನೀವು M1 ಬದಲಿಗೆ ಅದರ ನೆಕ್ಸ್ಟ್ ಬರೋಂಥ ಯಾವುದೋ ಒಂದು ನ್ಯಾಚುರಲ್ ನಂಬರ್ ಕೂಡ ತಗೋಬೋದು. ಸಪೋಸ್ ಇಲ್ಲಿ M2 ಇದೆ ಅಂತ ಅನ್ಕೊಳ್ರಿ. M2 ನೆಕ್ಸ್ಟ್ ಬರೋಂಥ ಟರ್ಮ್ಸ್ಗಳು ಎಲ್ಲಿದೆ? ಈಗಲೂ ಕೂಡ ಎಪ್ಸಿಲಾನ್ ಬ್ಯಾಂಡ್ ಒಳಗಡೆ ಇದೆ. ಸೊ M1 ಆದರೂ ತಗೊಳ್ಳಿ ಅಥವಾ M1ಗಿಂತಲೂ ದೊಡ್ಡದಿರೋಂಥ ಯಾವ ನ್ಯಾಚುರಲ್ ನಂಬರ್ ತೊಗೊಂಡ್ರು ಕೂಡ ಅದರ ನೆಕ್ಸ್ಟ್ ಬರೋಂಥ ಎಲ್ಲ ಟರ್ಮ್ಸ್ಗಳು ಈ ಎಪ್ಸಿಲಾನ್ ಬ್ಯಾಂಡ್ ಒಳಗಡೆ ಬಂದೇ ಬರ್ತವೆ. ಸೊ M1 ಇಲ್ಲಿದೆಯೋ M2 ಇಲ್ಲಿದೆಯೋ ನಮ್ಗೆ ಗೊತ್ತಿಲ್ಲ. ಈ ರೀತಿ ಕೂಡ ಇರ್ಬೋದು. M2ನೇ ಸಣ್ಣ ವ್ಯಾಲ್ಯೂ ಆಗಿರ್ಬೋದು, M1 ದೊಡ್ಡದಾಗಿರ್ಬೋದು. ಸೊ ಯಾವುದೇ ಹೆಂಗೆ ಇದ್ರೂ ಕೂಡ ನಾವು ಯಾವ ಸಣ್ಣ ವ್ಯಾಲ್ಯೂ ಇರುತ್ತಲ್ಲ ಅದಕ್ಕಿಂತ ದೊಡ್ಡ ನ್ಯಾಚುರಲ್ ನಂಬರನ್ನು ತೊಗೊಂಡ್ರೆ ಯಾವುದೇ ಲಾಸ್ ಇಲ್ಲ ನಮಗೆ. ಸೊ M1ಗೇನೆ ನೆಕ್ಸ್ಟ್ ಟರ್ಮ್ಸ್ ಎಲ್ಲನೂ ಎಪ್ಸಿಲಾನ್ ಬ್ಯಾಂಡ್ ಒಳಗಡೆ ಬರ್ತಾವಂದರೆ ಅದಕ್ಕಿಂತ ದೊಡ್ಡದಾಗಿರ್ತಕ್ಕಂಥ ನ್ಯಾಚುರಲ್ ನಂಬರ್ ತೊಗೊಂಡ್ರು ಕೂಡ ಎಪ್ಸಿಲಾನ್ ಬ್ಯಾಂಡ್ ಒಳಗಡೆ ಬಂದೇ ಬರ್ತವೆ. ಹಾಗಾಗಿ ನಾನೇನು ಮಾಡ್ತಿದ್ದೀನಿ ಅಂತಂದರೆ, ಇಲ್ಲಿ M1 ಮತ್ತು M2ನಲ್ಲಿ ಯಾವುದು ದೊಡ್ಡದಿರುತ್ತಲ್ಲ ಅದನ್ನು ತೊಗೊಳ್ತೀನಿ. ಮತ್ತು M1 ಮತ್ತು M2 ಎರಡೂ ಕೂಡ ಒಂದೇ ಗ್ರಾಫಲ್ಲಿ ಇರ್ತವೆ. ಯಾಕಂದರೆ ಈ M1 ಮತ್ತು M2 ಎರಡೂ ಹೆಲ್ಪ್ ಮಾಡ್ತಿರೋದು ಯಾವುದಕ್ಕೆ ಅಂದರೆ XN ಅನ್ನೋಂಥ ಸಿಂಗಲ್ ಸೀಕ್ವೆನ್ಸ್ಗೆ. ಹಾಗಾಗಿ M1 ಇಲ್ಲಿರ್ಬೋದು ಅಥವಾ M2 ಇಲ್ಲಿರ್ಬೋದು, ಅಥವಾ M2 ಇಲ್ಲಿದ್ದು M1 ಇಲ್ಲಿರ್ಬೋದು. ಸೊ ಯಾವುದು ಎಲ್ಲಾದರೂ ಇರಲಿ, ಅಂದರೆ M1 ಆದರೂ ದೊಡ್ಡದಿರ್ಬೋದು, M2 ಆದರೂ ದೊಡ್ಡದಿರ್ಬೋದು. ಆದರೆ ನಾವು ದೊಡ್ಡ ನ್ಯಾಚುರಲ್ ನಂಬರ್ ಇವೆರಡರಲ್ಲಿ M1 ಮತ್ತು M2ನಲ್ಲಿ ದೊಡ್ಡ ನ್ಯಾಚುರಲ್ ನಂಬರ್ ತೊಗೊಂಡ್ಬಿಟ್ರೆ ಅದು ಎಪ್ಸಿಲಾನ್ ಬ್ಯಾಂಡ್ ಒಳಗಡೆ ಬಂದೇ ಬರ್ತದೆ. ಇಲ್ಲಿ ನಮ್ಮ ಎಪ್ಸಿಲಾನ್ ಯಾವುದು ಅಂತಂದರೆ k/2. ಹಾಗಾಗಿ ಇಲ್ಲಿ ಸಪ್ರೇಟ್ ಆಗಿತ್ತು ನೋಡಿ, ಇಲ್ಲಿ ಸಪ್ರೇಟ್ ಆಗಿತ್ತು. ಎಲ್ಲಿ ಅಂತಂದರೆ ಇಲ್ಲಿ n ಗ್ರೇಟರ್ ದೆನ್ ಆರ್ ಈಕ್ವಲ್ ಟು M1 ಅಂತ ಇತ್ತು. ಇಲ್ಲಿ n ಗ್ರೇಟರ್ ದೆನ್ ಆರ್ ಈಕ್ವಲ್ ಟು M2 ಅಂತ ಇತ್ತು. ಇಲ್ಲೂ XN ಯೂಸ್ ಮಾಡಿರೋ ಸೀಕ್ವೆನ್ಸು, ಇಲ್ಲೂ ಕೂಡ XN ಯೂಸ್ ಮಾಡಿರೋಂಥ ಸೀಕ್ವೆನ್ಸು. ಆದರೆ ಇಲ್ಲಿ ಕರೆಸ್ಪಾಂಡಿಂಗ್ XNಗೆ ನಾವು ಯಾವ ಸ್ಟೇಜನ್ನ ರೆಫರ್ ಮಾಡಿದ್ವಿ ಅಂದರೆ M1 ರೆಫರ್ ಮಾಡಿದ್ವಿ. ಈ ಕರೆಸ್ಪಾಂಡಿಂಗ್ ಲಿಮಿಟ್ಟಿಗೆ M2ನ ರೆಫರ್ ಮಾಡಿದ್ವಿ. ಸೊ ಎರಡೂ ಕೂಡ ಒಂದೇ ಸೀಕ್ವೆನ್ಸ್ನ ಲಿಮಿಟ್ಸ್ಗಳ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಇರೋದ್ರಿಂದ M1 M2 ಅಂತ ಸಪ್ರೇಟ್ ಆಗಿ ತಗೊಳ್ಳೋ ಬದಲಿಗೆ ಇಲ್ಲಿ ಒಂದೇ ಗ್ರಾಫಲ್ಲಿ ಇರ್ತವಲ್ಲ. ಹಾಗಾಗಿ ನಾನು ಹೇಳಿದ್ನಲ್ಲ ಆಲ್ರೆಡಿ, M1ಗೆ ಅದು ವರ್ಕ್ ಆಗ್ತದೆ ಅಂದಮೇಲೆ ಅದರ ನೆಕ್ಸ್ಟ್ ಇರ್ತಕ್ಕಂಥ ಯಾವ ನ್ಯಾಚುರಲ್ ನಂಬರ್ ತೊಗೊಂಡ್ರು ಕೂಡ, ನ್ಯಾಚುರಲ್ ನಂಬರ್ ಅಂದರೆ ಯಾವ ಟರ್ಮ್ ತೊಗೊಂಡ್ರು ಕೂಡ ಅದು ವರ್ಕ್ ಆಗುತ್ತೆ. ಹಾಗಾಗಿ ಇಲ್ಲಿ ಮ್ಯಾಕ್ಸಿಮಮ್ ವ್ಯಾಲ್ಯೂನ ನಾವು ತೊಗೊಳ್ತಾ ಇದ್ದೀವಿ. ಸೊ ಅದನ್ನೇ ಇಲ್ಲಿ ನಾವು ಬರೆದಿರೋದು ಮ್ಯಾಕ್ಸಿಮಮ್ ಆಫ್ M1 ಆ್ಯಂಡ್ M2. ಸೊ M1 ಮತ್ತು M2ನಲ್ಲಿ ಯಾವ್ದು ದೊಡ್ಡದಿರುತ್ತಲ್ಲ ಅದನ್ನು ನಾನೇನಂತ ರೀಪ್ಲೇಸ್ ಮಾಡ್ತೀನಿ ಅಂದರೆ M ಅಂತ ರೀಪ್ಲೇಸ್ ಮಾಡ್ತೀನಿ. ಯಾವಾಗ M ಅಂತ ರೀಪ್ಲೇಸ್ ಮಾಡ್ತೀವಲ್ಲ, n ಗ್ರೇಟರ್ ದೆನ್ ಆರ್ ಈಕ್ವಲ್ ಟು M1 ಬದಲಿಗೆ n ಗ್ರೇಟರ್ ದೆನ್ ಆರ್ ಈಕ್ವಲ್ ಟು M ಅಂತ ಬರಿಬೋದು. ಇಲ್ಲಿ n ಗ್ರೇಟರ್ ದೆನ್ ಆರ್ ಈಕ್ವಲ್ ಟು M2 ಬದಲಿಗೆ n ಗ್ರೇಟರ್ ದೆನ್ ಆರ್ ಈಕ್ವಲ್ ಟು M ಅಂತ ಬರಿಬೋದು. ಸೊ ಎರಡೂ n ಗ್ರೇಟರ್ ದೆನ್ ಆರ್ ಈಕ್ವಲ್ ಟು M. ನೋಡಿ, ಇದನ್ನು ಯಾವ ರೀತಿ ಬರಿಬೋದು? n ಗ್ರೇಟರ್ ದೆನ್ ಆರ್ ಈಕ್ವಲ್ ಟು M ಅಂತ ಬರಿಬೋದು. ಇದು ಕೂಡ n ಗ್ರೇಟರ್ ದೆನ್ ಆರ್ ಈಕ್ವಲ್ ಟು M ಅಂತ ಬರಿಬೋದು. ಒಂದು ನಿಮಿಷ ನೋಡಿ, ಇದನ್ನೇನಂತ ಬರಿಬೋದು? n ಗ್ರೇಟರ್ ದೆನ್ ಆರ್ ಈಕ್ವಲ್ ಟು M ಅಂತ ಬರಿಬೋದು. ಇದನ್ನು ಕೂಡ n ಗ್ರೇಟರ್ ದೆನ್ ಆರ್ ಈಕ್ವಲ್ ಟು M ಅಂತ ಬರಿಬೋದು. ಯಾವಾಗ ಬರಿಬೋದು ಅಂತಂದರೆ, ಯಾವಾಗ ವಿ ಕನ್ಸಿಡರ್ ಮ್ಯಾಕ್ಸಿಮಮ್ ಆಫ್ M1 ಆ್ಯಂಡ್ M2, ಆವಾಗ ಮಾತ್ರ ಈ ರೀತಿ ಬರೆಯೋಕ್ಕಾಗೋದು.
ಸೊ ಎರಡೂ ಗ್ರೇಟರ್ ದನ್ ಈಕ್ವಲ್ ಟು ಎಮ್ ಆಗಿರೋದ್ರಿಂದ ಎರಡನ್ನು ಮರ್ಜ್ ಮಾಡಿ ನಾನೇನಂತ ಬರೀತೀನಿ ಅಂತಂದರೆ mod xn minus L1 is less than k/2, mod xn minus L2 is less than k/2 for all n greater than equal to m ಅಂತ ಬರೀತೀನಿ. ಸೊ ಇಲ್ಲಿ ಮ್ಯಾಕ್ಸಿಮಮ್ ಯಾಕೆ ತಗೊಂಡ್ವಿ ಅನ್ನೋದಕ್ಕೆ ಇಲ್ಲಿ 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 ನಿಮಗೆ ನಾನು ರೀಸನ್ ಕೊಟ್ಟಿದ್ದೀನಿ. ಈಗ ನೆಕ್ಸ್ಟ್ ನಾವು ಮೂವ್ ಆಗೋಣ. ಇದೆಲ್ಲ ಪ್ರಿಪ್ರೇಷನ್ ಸದ್ಯಕ್ಕಿರಲಿ, ಇಷ್ಟು ಸದ್ಯಕ್ಕಿರಲಿ. ಈಗ ಯುನಿಕ್ನೆಸ್ ಪ್ರೂವ್ ಮಾಡ್ಬೇಕು ನಾವೀಗ. ನಾವು ಕನ್ಸಿಡರ್ mod L1 minus L2 ಇದನ್ನು ಕನ್ಸಿಡರ್ ಮಾಡ್ತೀನಿ. ಸೊ ದಿಸ್ ಈಸ್ ಈಕ್ವಲ್ ಟು mod L1 minus L2 ಪ್ಲಸ್ xn ಮೈನಸ್ xn. ಏನು ಮಾಡಿದ್ದೀನಿ? ಏನು ಮಾಡಿಲ್ಲ, ಆ್ಯಡಿಂಗ್ ಆ್ಯಂಡ್ ಸಬ್ಟ್ರಾಕ್ಟಿಂಗ್ xn ಮಾಡಿದ್ದೀನಿ ಅಷ್ಟೇ. ಸೊ ದಿಸ್ ಈಸ್ ಈಕ್ವಲ್ ಟು mod, ಈ xn-ಅನ್ನು L2 ಜೊತೆಗೆ ಹಾಕ್ತೀನಿ, ಇದನ್ನು ರೀಪ್ಲೇಸ್ ಮಾಡ್ತೀನಿ. xn ಮೈನಸ್ L2 ಇದನ್ನು ಇಲ್ಲಿಗೆ ತಗೊಂಡಿದ್ದೀನಿ ಅಷ್ಟೇ, ಇದು ಈ ಕಡೆ ಬರಲಿ. ಮೈನಸ್ xn ಪ್ಲಸ್ L1 ಈ ರೀತಿ ಆಗಲಿ. ದಿಸ್ ಈಸ್ ಈಕ್ವಲ್ ಟು mod xn ಮೈನಸ್ L2, ಇದು ಒಂದು ಟರ್ಮ್ ಆಗಿರಲಿ. ಇವೆರಡರಿಂದ ಮೈನಸ್ನ ಕಾಮನ್ ತೆಗೆದ್ರೆ ಮೈನಸ್ xn ಮೈನಸ್ L1. ಈ ರೀತಿ ಯಾಕೆ ಅರೇಂಜ್ ಮಾಡಿದ್ದು ಅಂತಂದರೆ ನನಗೆ xn ಮೈನಸ್ L1 ಇದೆ, ಇಲ್ಲಿ xn ಮೈನಸ್ L2 ಇದೆ. ಸೊ ಆ ಟರ್ಮ್ಗಳು ಇಲ್ಲಿ ಬರಲಿ ಅನ್ನೋ ಕಾರಣಕ್ಕೆ ಈ ರೀತಿ ನಾನೇನು ಮಾಡಿದ್ದೀನಿ ಅಂತಂದರೆ ಅರೇಂಜ್ ಮಾಡ್ಕೊಂಡಿದ್ದೀನಿ. ನಾವು ದಿಸ್ ಟರ್ಮ್ ಯಾವುದು? mod xn ಮೈನಸ್ L2 ಮೈನಸ್ mod xn ಮೈನಸ್ L2 ಮೈನಸ್ in bracket xn minus L1 is less than or equal to mod xn minus L2 plus mod xn minus L1. ಇದು ಎಲ್ಲಿಂದ ಬಂತು ಅಂತಂದರೆ ನಮಗೆ ಒಂದು ಪ್ರಾಪರ್ಟಿ ಗೊತ್ತಿರಬೇಕು. ಯಾವುದು ಪ್ರಾಪರ್ಟಿ ಅಂತಂದರೆ ನಾನಿಲ್ಲಿ ಬರೀತೀನಿ, mod a minus b is less than or equal to mod a plus mod b. ಸೊ ಈ ಒಂದು ರಿಸಲ್ಟ್ ನಮ್ಗೆ ಗೊತ್ತಿರಬೇಕು. ಈ ರಿಸಲ್ಟನ್ನೇ ನಾನಿಲ್ಲಿ ಬಳಸಿರೋದು. ನಾವು mod xn ಮೈನಸ್ L2 ಪ್ಲಸ್ mod xn ಮೈನಸ್ L1. ಸರಿ, ಈಗ ನೋಡಿ mod xn ಮೈನಸ್ L2 ಎಲ್ಲಿದೆ? ಇಲ್ಲಿದೆ ನೋಡಿ. mod xn ಮೈನಸ್ L2 ಲೆಸ್ ದೆನ್ k/2. ಸಿಮಿಲರ್ಲಿ mod xn ಮೈನಸ್ L1 is less than k/2. mod xn minus L2 is also less than k/2. mod xn minus L1 is also less than k/2. So this is less than k/2 plus k/2. ಸೊ ಇದನ್ನು ಬರಿಬಹುದಾ ಈ ರೀತಿ? ಅಂದರೆ ಇಂಡೈರೆಕ್ಟ್ಲಿ ನಾನೇನು ಮಾಡ್ತಿದ್ದೀನಿ ಅಂತಂದರೆ ಈ xn ಮೈನಸ್ L1 ಮತ್ತು xn ಪ್ಲಸ್ L1 ಇವೆರಡನ್ನು ಆ್ಯಡ್ ಮಾಡ್ತಿದ್ದೀನಿ ಇಲ್ಲಿ ನೋಡಿ. xn ಮೈನಸ್ L1 xn ಮೈನಸ್ L2 ಇವೆರಡನ್ನ ಆ್ಯಡ್ ಮಾಡ್ತಾ ಇದ್ದೀನಿ, ಇನ್ಇಕ್ವಾಲಿಟಿಗಳನ್ನ ಆ್ಯಡ್ ಮಾಡ್ತಿದ್ದೀನಿ. ಈ ರೀತಿ ಆ್ಯಡ್ ಮಾಡಬಹುದಾ ಅಂತಂದರೆ ಅದಕ್ಕೂ ಕೂಡ ಒಂದು ಸಣ್ಣ ಪ್ರೂಫ್ ನಾನು ತೋರಿಸ್ಬಿಡ್ತೀನಿ ನಿಮಗೆ. ಸಪೋಸ್ ಎ ಲೆಸ್ ದ್ಯಾನ್ ಬಿ ಆಗಿದೆ ಅಂತ ಅನ್ಕೊಳ್ರಿ, ಇನ್ನೊಂದು ಸಿ ಲೆಸ್ ದ್ಯಾನ್ ಡಿ ಆಗಿದೆ ಅಂತ ಅನ್ಕೊಳ್ಳಿ. ಇಲ್ಲಿ ನಾನು ಬರೆದಿರೋದು ಏನು ಬರೆದಿದ್ದೀನಿ ಅಂತಂದರೆ ಎ ಪ್ಲಸ್ ಸಿ ಈಸ್ ಲೆಸ್ ದ್ಯಾನ್ ಬಿ ಪ್ಲಸ್ ಡಿ ಅಂತ ಬರೆದಿದ್ದೀನಿ ನೋಡಿ. ಇದು ಎ, xn ಮೈನಸ್ L1 ಎ, xn ಮೈನಸ್ L2 ಸಿ, k/2 b, ಈ k/2 d. ಸೊ ಲೆಫ್ಟ್ ಸೈಡ್ ಇರೋಂಥ ಟರ್ಮ್ಗಳನ್ನ ಆ್ಯಡ್ ಮಾಡಿದ್ದೀನಿ ಎ ಪ್ಲಸ್ ಸಿ ಅನ್ನೋ ಥರ. ಸೊ ಈ ರೀತಿ ಮಾಡಬಹುದಾ ಅಂತಂದರೆ ಇದಕ್ಕೆ ಸಣ್ಣದಾಗಿ ನಾನು ಪ್ರೂಫ್ ತೋರಿಸ್ತೀನಿ. ಇದಕ್ಕೆ ಎರಡೂ ಕಡೆನೂ ಸಿನ ಆ್ಯಡ್ ಮಾಡ್ತೀನಿ ನಾನು. ಎ ಪ್ಲಸ್ ಸಿ ಈಸ್ ಲೆಸ್ ದ್ಯಾನ್ ಬಿ ಪ್ಲಸ್ ಸಿ. ಸಿಮಿಲರ್ಲಿ ಇದಕ್ಕೆ ನಾನೇನು ಮಾಡ್ತೀನಿ ಅಂತಂದರೆ ಇದಕ್ಕೆ ಬಿನ ಆ್ಯಡ್ ಮಾಡ್ತೀನಿ. ಬಿ ಪ್ಲಸ್ ಸಿ ಈಸ್ ಲೆಸ್ ದ್ಯಾನ್ ಬಿ ಪ್ಲಸ್ ಡಿ. ಸಿ ಅಬ್ಸರ್ವ್ ಹಿಯರ್, ಎ ಪ್ಲಸ್ ಸಿ is less than b plus c, but b plus c is less than, this is less than b plus d. ಸೊ ಇಲ್ಲಿಂದ ಇಲ್ಲಿಗೆ ನಾನು ಕಂಪೇರ್ ಮಾಡೋದಾದರೆ a plus c is less than b plus d. ಸೊ ನಾನೇನು ಮಾಡ್ಬೋದು, a less than b, c less than d ಇದ್ದರೆ ಡೈರೆಕ್ಟ್ಲಿ ಐ ಕ್ಯಾನ್ ರೈಟ್ a plus c less than b plus d. ಸೊ ಈ ಒಂದು ಪ್ರೂಫನ್ನು ಸ್ವಲ್ಪ ನೋಡಿಕೊಂಡ್ರೆ ಒಳ್ಳೆಯದು ಅಂತ ಅನಿಸ್ತದೆ. ಸೊ ಅದನ್ನು ನಾನು ಇಲ್ಲಿ ಬಳಸಿದ್ದೀನಿ. ಸೊ ಇದನ್ನು ಆ್ಯಡ್ ಮಾಡಿದ್ರೆ, ಸೊ ಇಲ್ಲಿ ಅಡಿಷನ್ ಇದೆ. ಸೊ ದ್ಯಾಟ್ ವಿಲ್ ಬಿ ಲೆಸ್ ದ್ಯಾನ್ k/2 ಪ್ಲಸ್ k/2.
ಸೊ ಡೈರೆಕ್ಟಾಗಿ ಇಲ್ಲಿಂದ ಇಲ್ಲಿಗೆ ನಾನು ಕಂಪೇರ್ ಮಾಡಿದರೆ ಮಾಡ್ಯುಲಸ್ ಆಫ್ L1 ಮೈನಸ್ L2 ಈಸ್ ಲೆಸ್ ದ್ಯಾನ್ K/2 ಪ್ಲಸ್ K/2 ಸ್ಟ್ರಿಕ್ಟ್ಲಿ ಲೆಸ್ ದ್ಯಾನ್. ಇಲ್ಲಿವರೆಗೂ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಇತ್ತು. ಯಾವಾಗ K/2 ಮತ್ತೆ ಬಂದ್ವಲ್ಲ ಅವಾಗ ಸ್ಟ್ರಿಕ್ಟ್ಲಿ ಲೆಸ್ ದ್ಯಾನ್, ಯಾಕಂದರೆ ಇಲ್ಲೂ ಸ್ಟ್ರಿಕ್ಟ್ಲಿ ಲೆಸ್ ದ್ಯಾನ್ ಇದೆ, ಇಲ್ಲೂ ಕೂಡ ಸ್ಟ್ರಿಕ್ಟ್ಲಿ ಲೆಸ್ ದ್ಯಾನ್ ಇದೆ. ಸೊ ದೆರ್ ಈಸ್ ನೋ ಈಕ್ವಲ್, strictly less than K/2. So what is the value of K/2 plus K/2? It is K. So modulus of L1 minus L2 is less than K. ಮತ್ತೆ ಈಕ್ವಲ್ ಹಾಕಿಬಿಡಬಾರ್ದು. ಈ K ಯಾವ ವ್ಯಾಲ್ಯೂ ಅಂತಂದರೆ ಬರೀ K/2 ಮತ್ತು K/2 ವ್ಯಾಲ್ಯೂ ಅಷ್ಟೇ. ಇಲ್ಲಿ ಲೆಸ್ ದ್ಯಾನ್ ಇದ್ದೇ ಇರ್ತದೆ, ಸ್ಟ್ರಿಕ್ಟ್ಲಿ ಲೆಸ್ ದ್ಯಾನ್ K, which is, and it is true for all n greater than or equal to m. ಯಾವಾಗ K/2ಗಳು ಬಂತಲ್ಲ ಇಲ್ಲಿನೇ ನಾವು ಅದನ್ನು ಇಂಟ್ರೊಡ್ಯೂಸ್ ಮಾಡ್ಬೋದು, n greater than or equal to m. L1 minus L2 is less than K, which is contradiction. Which is a contradiction. ಯಾಕೆ ಕಾಂಟ್ರಡಿಕ್ಷನ್? ಯಾಕೆ ಕಾಂಟ್ರಡಿಕ್ಷನ್ ಅಂತಂದರೆ ನಾವು ಇಮ್ಯಾಜಿನ್ ಮಾಡಿದ್ದ ಏನಂತ ಮಾಡಿದ್ವಿ ಅಂತಂದರೆ ಏನಂತ ಇಮ್ಯಾಜಿನ್ ಮಾಡಿದ್ವಿ ಅಂತಂದರೆ mod L1 ಮೈನಸ್ L2 ಈಸ್ ಈಕ್ವಲ್ ಟು K ಅಂತ ನಾವು ತಗೊಂಡಿದ್ದು. ಬಟ್ ಆ್ಯಕ್ಚುಲಿ ಇಲ್ಲಿ ಬಂದಿದ್ದೇನು, ಇಟ್ ಈಸ್ ಲೆಸ್ ದ್ಯಾನ್ K. ಈಕ್ವಲ್ ಕೂಡ ಅಲ್ಲ, ಸ್ಟ್ರಿಕ್ಟ್ಲಿ ಲೆಸ್ ದ್ಯಾನ್ K. mod L1 ಮೈನಸ್ L2 ಇಲ್ಲಿದೆ ನೋಡಿ, mod L1 ಮೈನಸ್ L2 ಈಸ್ ಈಕ್ವಲ್ ಟು K ಅಂತ ನಾವು ತಗೊಂಡಿದ್ದು. ಆದರೆ ನಮಗೆ ಇಲ್ಲಿ ಬಂದಿದ್ದೇನು ಅಂತಂದರೆ mod L1 ಮೈನಸ್ L2 ಈಸ್ ಸ್ಟ್ರಿಕ್ಟ್ಲಿ ಲೆಸ್ ದ್ಯಾನ್ K ಅಂತ ಬಂತು. ಸೊ ದಿಸ್ ಈಸ್ ಎ ಕಾಂಟ್ರಡಿಕ್ಷನ್. ಸೊ ಕಾಂಟ್ರಡಿಕ್ಷನ್ ಆಗಿದೆ ಅಂತಂದರೆ ಯಾಕೆ ಈ ಕಾಂಟ್ರಡಿಕ್ಷನ್ ಬಂತು ಅಂತಂದರೆ ನಾವು ಅಂದ್ಕೊಂಡಿದ್ದು L1 ಈಸ್ ನಾಟ್ ಈಕ್ವಲ್ ಟು L2, L1 ನಾಟ್ ಈಕ್ವಲ್ ಟು L2 ಅಂತ ಅಂದ್ಕೊಂಡಿದ್ದಕ್ಕೇ ಈ ಕಾಂಟ್ರಡಿಕ್ಷನ್ ಬಂತು. ಹಾಗಾದರೆ ಈ ಕಾಂಟ್ರಡಿಕ್ಷನ್ ಬಂದಿದ್ದರಿಂದ ನಾವೇನು ಕನ್ಕ್ಲೂಡ್ ಮಾಡ್ಬೋದು ಅಂತಂದರೆ L1 ಈಸ್ ಈಕ್ವಲ್ ಟು L2 ಅಂತ ಕನ್ಕ್ಲೂಡ್ ಮಾಡ್ಬೋದು. ಸೊ L1 ಈಕ್ವಲ್ ಟು L2 ಆದರೆ ಇದರ ಅರ್ಥ ಏನು ಅಂತಂದರೆ ಲಿಮಿಟ್ ಆಫ್ ಎ ಕನ್ವರ್ಜೆಂಟ್ ಸೀಕ್ವೆನ್ಸು ಯುನೀಕ್ ಅಂತ ಕನ್ಕ್ಲೂಡ್ ಮಾಡ್ಬೋದು. ಲಿಮಿಟ್ ಆಫ್ ಎ ಕನ್ವರ್ಜೆಂಟ್ ಸೀಕ್ವೆನ್ಸ್ ಈಸ್ ಯುನೀಕ್. ಸೊ ಇನ್ನೊಂದು ಸಾರಿ ರಿವೈಸ್ ಮಾಡೋಣ ಏನೇನು ನಾವು ಮಾಡಿದ್ದು ಅಂತ. ಫಸ್ಟ್ ಆಫ್ ಆಲ್ ನಾವು ಪ್ರೂವ್ ಮಾಡಬೇಕಾಗಿರೋದು ಲಿಮಿಟ್ ಆಫ್ ಎ ಸೀಕ್ವೆನ್ಸ್, ಕನ್ವರ್ಜೆಂಟ್ ಸೀಕ್ವೆನ್ಸ್ ಯುನೀಕ್ ಆಗಿರುತ್ತೆ ಅಂತ ನಾನು ಪ್ರೂವ್ ಮಾಡಬೇಕಾಗಿತ್ತು. ಅದಕ್ಕೆ ನಾನೇನು ಮಾಡಿದೆ ಅಂತಂದರೆ ಸರಿ ಲಿಮಿಟು ಯುನೀಕ್ ಆಗಿಲ್ಲ ಅಂತಲೇ ಅನ್ಕೊಳ್ಳೋಣ. ಸೊ ಯುನೀಕ್ ಆಗಿಲ್ಲ ಅಂತಂದರೆ ಎರಡು ಲಿಮಿಟ್ಗಳಿದೆ ಅಂತ ಅನ್ಕೊಳ್ರಿ, L1 ಮತ್ತು L2. ಸೊ ಯುನೀಕ್ ಆಗಿಲ್ಲ ಅಂತಂದಮೇಲೆ ಅವೆರಡು ಬೇರೆ ಬೇರೆ ಲಿಮಿಟ್ಗಳಾಗಿರಬೇಕು. ಸೊ ಬೇರೆ ಬೇರೆ ಲಿಮಿಟ್ಸ್ ಆಗಿದೆ ಅಂತಂದರೆ L1 ಈಸ್ ನಾಟ್ ಈಕ್ವಲ್ ಟು L2 ಅಂತ ನಾನು ತಗೊಂಡೆ. ಸೊ L1 ನಾಟ್ ಈಕ್ವಲ್ ಟು L2 ಅಂತ ತಗೊಂಡಾಗ ಸೊ ದೇರ್ ಮಸ್ಟ್ ಬಿ ಸಮ್ ಡಿಫ್ರೆನ್ಸ್ ಬಿಟ್ವೀನ್ ದೀಸ್ ಟು L1 ಆ್ಯಂಡ್ L2. ಸೊ ಅದನ್ನೇ ನಾನು ಇಲ್ಲಿ ಬರೆದಿದ್ದೀನಿ, L1 L2 ಅವುಗಳ ಡಿಫ್ರೆನ್ಸ್ ಏನಾಗಿರಲಿ, K ಆಗಿರಲಿ ಅಂತ. ಸಿಮಿಲರ್ಲಿ L1 ಆ್ಯಂಡ್ L2 ಆರ್ ಆ್ಯಂಡ್ ಅಟ್ ದ ಸೇಮ್ ಟೈಮ್ L1 ಆ್ಯಂಡ್ L2 ಆರ್ ಲಿಮಿಟ್ಸ್ ಆಫ್ ದ ಸೀಕ್ವೆನ್ಸ್ xn. ಸೊ ಲಿಮಿಟ್ xn ಈಕ್ವಲ್ ಟು L1, ಲಿಮಿಟ್ xn ಈಕ್ವಲ್ ಟು L2. ಈಗ ಈ ಡೆಫಿನೇಷನ್ ಆಫ್ ಲಿಮಿಟನ್ನು ಯೂಸ್ ಮಾಡಿದರೆ ಇದನ್ನೇನಂತ ಬರಿಬೋದು ಅಂತಂದರೆ ಈ ರೀತಿ ಬರಿಬೋದು. ಲಿಮಿಟ್ xn ಈಕ್ವಲ್ ಟು L1 ಆಗಿದೆ ಅಂತಂದರೆ ದೇರ್ ವಿಲ್ ಬಿ ಸಮ್ ನ್ಯಾಚುರಲ್ ನಂಬರ್ M1 ಆರ್ ದೇರ್ ವಿಲ್ ಬಿ ಸಮ್ ಸ್ಟೇಜ್ ಆಫ್ಟರ್ ವಿಚ್ ಆಲ್ ದ ಟರ್ಮ್ಸ್ ವಿಲ್ ಬಿ ಇನ್ ಬಿಟ್ವೀನ್ ದಟ್ ಇಂಟರ್ವಲ್, ಅಥವಾ ಒಂದು ಎಪ್ಸಿಲಾನ್ ಬ್ಯಾಂಡ್ ಒಳಗಡೆ ಇರ್ತವೆ ಅಂತ. ಇಲ್ಲಿ ಎಪ್ಸಿಲಾನ್ ಯಾವ್ದು ತೊಗೊಂಡಿದ್ದೀನಿ ಅಂತಂದರೆ ಇಲ್ಲಿ ನಾವು K ತಗೊಂಡಿದ್ದೀವಲ್ಲ, ಇದಕ್ಕೆ ಕನೆಕ್ಟ್ ಮಾಡೋ ಸಲುವಾಗಿ ಇಲ್ಲಿ K/2 ತೊಗೊಂಡಿದ್ದೀವಿ. ಸಿಮಿಲರ್ಲಿ ಇಲ್ಲೂ ಕೂಡ K/2 ತೊಗೊಂಡಿದ್ದೀವಿ. ಸೊ ಯಾಕೆ ಇಲ್ಲಿ K/2ನೇ ತಗೊಳ್ಬಹುದಾ ಅಂತಂದರೆ ಎಸ್ ಅಫ್ಕೋರ್ಸ್ ತಗೊಳ್ಬೋದು. ಯಾಕೆ ತಗೊಳ್ಬೋದು ಅಂತಂದರೆ ಇಲ್ಲಿ ಕನ್ವರ್ಜೆಂಟ್ ಆಗಿತ್ತು ಅಂತಂದರೆ, ಲಿಮಿಟ್ ಎಕ್ಸಿಸ್ಟ್ ಆಗಿತ್ತು ಅಂತಂದರೆ ಅದು ಯಾವ ಎಪ್ಸಿಲಾನ್ ತೊಗೊಂಡ್ರೂ ಕೂಡ ವರ್ಕ್ ಆಗಬೇಕು. ಹಾಗಾಗಿ K/2ಗೂ ಕೂಡ ವರ್ಕ್ ಆಗಬೇಕು. K ಅನ್ನೋದೊಂದು ನ್ಯಾಚುರಲ್, K ಅನ್ನೋದು ಒಂದು ಪಾಸಿಟಿವ್ ರಿಯಲ್ ನಂಬರ್ ಆಗಿರೋದ್ರಿಂದ K/2 ಈಸ್ ಆಲ್ಸೋ ಪಾಸಿಟಿವ್ ರಿಯಲ್ ನಂಬರ್. ಸೊ ಯಾವ ಪಾಸಿಟಿವ್ ರಿಯಲ್ ನಂಬರ್ ತೊಗೊಂಡ್ರೂ ಕೂಡ ಇಲ್ಲಿ ವರ್ಕ್ ಆಗಬೇಕು, ಯಾಕಂದರೆ ಎಪ್ಸಿಲಾನ್ ಈಸ್ ಆಲ್ಸೋ ಎ ಪಾಸಿಟಿವ್ ರಿಯಲ್ ನಂಬರ್. ಸೊ ಯಾವ ಪಾಸಿಟಿವ್ ರಿಯಲ್ ನಂಬರು ಕೂಡ ತಗೊಂಡ್ರೂ ಕೂಡ ಹಾಕಬೇಕು. ಹಾಗಾಗಿ xn ಮೈನಸ್ L1 K/2 ತೊಗೊಂಡಿದ್ದೀನಿ. ಸಿಮಿಲರ್ಲಿ xn ಮೈನಸ್ L2 K/2 ತೊಗೊಂಡಿದ್ದೀನಿ. ಯಾವಾಗ
L1 ಅನ್ನೋದು ಒಂದು ಸಪ್ರೇಟ್ ಲಿಮಿಟ್ ಆಗಿತ್ತಲ್ಲ, ಅಲ್ಲಿ ಸಪ್ರೇಟ್ ಸ್ಟೇಜ್ ಸಿಗ್ತದೆ. L2 ಅನ್ನೋದು ಇನ್ನೊಂದು ಲಿಮಿಟ್ ಆಗಿರೋದ್ರಿಂದ ಇಲ್ಲೂ ಕೂಡ ಸಪ್ರೇಟ್ ಸ್ಟೇಜ್ ಸಿಗ್ತದೆ. ಹಾಗಾಗಿ M1 ಮತ್ತು M2 ಸಪ್ರೇಟ್ ಆಗಿ ತಗೊಂಡಿದ್ದೀನಿ. ಸೊ ಇವೆರಡಕ್ಕೂ ಕನೆಕ್ಷನ್ ಮಾಡೋ ಸಲುವಾಗಿ ನಾನು ಏನು ಮಾಡಿದ್ದೀನಿ ಅಂತಂದರೆ ಅವೆರಡರ ಮ್ಯಾಕ್ಸಿಮಮ್ ತೊಗೊಂಡಿದ್ದೀನಿ. ಯಾಕೆ ಮ್ಯಾಕ್ಸಿಮಮ್ ತೊಗೊಂಡಿದ್ದೀನಿ ಅಂತ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಯಾಕಂದರೆ M1 ಮತ್ತು M2ನಲ್ಲಿ ಯಾವುದಾದ್ರೂ ಸ್ಮಾಲ್ ನಂಬರ್ ಆಗಿರ್ಬೋದು, ಯಾವುದಾದ್ರೂ ಲಾರ್ಜ್ ನಂಬರ್ ಆಗಿರ್ಬೋದು. ಆದರೆ ಯಾವಾಗ ಸ್ಮಾಲ್ ನಂಬರ್ನ ನೆಕ್ಸ್ಟ್ ಬರೋಂಥ ಟರ್ಮ್ಸ್ಗಳೆಲ್ಲನೂ ಎಪ್ಸಿಲಾನ್ ಬ್ಯಾಂಡ್ ಒಳಗಡೆ ಬರ್ತವೆ ಅಂತ ಅನ್ನೋದಾದರೆ, ಅಥವಾ ಇಲ್ಲಿ K/2 ಬ್ಯಾಂಡ್ ಒಳಗಡೆ ಬರ್ತವೆ ಅನ್ನೋದಾದರೆ, ಅದರ ನೆಕ್ಸ್ಟ್ ತಗೊಳ್ಳೋವಂಥ ಯಾವುದೇ ಟರ್ಮ್ ಆಗಿರ್ಬೋದು, ಅದರ ನೆಕ್ಸ್ಟ್ ಬರುವಂಥ ಎಲ್ಲ ಟರ್ಮ್ಸ್ಗಳು ಕೂಡ ಆ K/2 ಬ್ಯಾಂಡ್ ಒಳಗಡೆ ಬರಲೇಬೇಕು. ಹಾಗಾಗಿ ಅವೆರಡರ ಮ್ಯಾಕ್ಸಿಮಮ್ಮನ್ನು ನಾನು ಬೇರೆ ಹೆಸರಿಂದ ಕರೆದಿದ್ದೀನಿ. ಯಾವ ಹೆಸರಿಂದ ಕರೆದಿದ್ದೀನಿ ಅಂತಂದರೆ M ಅನ್ನೋ ಹೆಸರಿಂದ ಕರೆದಿದ್ದೀನಿ. ಈಗ n≥M1, n≥M2 ಬದಲಿಗೆ ನಾನೇನಂತ ಬರಿಬೋದು, n≥M, n=M ಅಂತ ಬರಿಬೋದು. ಸೊ ಇವೆರಡನ್ನು ಮರ್ಜ್ ಮಾಡಿ ನಾನು ಮತ್ತೊಮ್ಮೆ ಏನಂತ ಬರಿತೀನಿ, mod xn - L1 is less than K/2, mod xn - L2 is less than K/2 for all n≥M ಅಂತ ಬರ್ತು ಬಿಡ್ತೀನಿ. ಈಗ ಸಪ್ರೇಟಾಗಿ ಮತ್ತೆ ಬರಿತೀನಿ. ನಾನೀಗ L1 - L2 ಅಂತ ತಗೊಳ್ತೀನಿ. L1 - L2 ಆಸ್ ಇಟ್ ಈಸ್ ಆ್ಯಡಿಂಗ್ ಆ್ಯಂಡ್ ಸಬ್ಟ್ರಾಕ್ಟಿಂಗ್ xn. ಆಮೇಲೆ ರೀಪ್ಲೇಸ್ ಮಾಡಿದ್ದೀನಿ. xn ಮೊದಲು ತೊಗೊಂಡಿದ್ದೀನಿ. ಸೊ ಇಲ್ಲಿ L-ಅನ್ನು ಈ ಕಡೆ ತೊಗೊಂಡಿದ್ದೀನಿ. ಸೊ xn - L2 L ಈ ಕಡೆ ಬಂದರೆ -xn ಆಸ್ ಇಟ್ ಈಸ್ ಇದೆ, ಪ್ಲಸ್ L1 ಆಯಿತು. ಅಗೇನ್ xn - L2 ನಾವು ಒಂದು ಬ್ರಾಕೆಟಲ್ಲಿ ಹಾಕಿದ್ದೀನಿ. ಇವೆರಡರಿಂದ ಮೈನಸ್ಸನ್ನು ಕಾಮನ್ ತೆಗೆದರೆ (xn - L1). ನಾವು ಐ ಆಮ್ ಯೂಸಿಂಗ್ mod a minus b is less than or equal to mod a plus mod b. ಈ ಇನ್ಇಕ್ವಾಲಿಟಿನ ನಾನು ಯೂಸ್ ಮಾಡಿದರೆ ಈ xn - L2 ಮತ್ತು xn - L1ಗಳು ಸಪ್ರೇಟ್ ಆಯಿತು. ಸೊ mod xn - L2 plus mod xn - L1. Since mod xn - L2 is less than K/2, again mod xn - L1 is also less than K/2. ಸೊ ಇವೆರಡನ್ನೂ ನಾನು ಆ್ಯಡ್ ಮಾಡಿ ಲೆಸ್ ದ್ಯಾನ್ K/2 ಪ್ಲಸ್ K/2 ಅಂತ ಬರಿಬಹುದು. ಇದಕ್ಕೂ ಕೂಡ ನಾನು ಪ್ರೂವ್ ಮಾಡಿದ್ದೀನಿ. ಸೊ ಅದನ್ನು ನೋಡ್ಬೋದು ನೀವು ರಿವೈಸ್ ಮಾಡಿ. ಸೊ K/2 ಪ್ಲಸ್ K/2 ವ್ಯಾಲ್ಯೂ ಎಷ್ಟು? ಇಟ್ ಈಸ್ K. ಇದ್ರ ವ್ಯಾಲ್ಯೂ ಮಾತ್ರ K. ಯಾಕೆ ನಾನು ಇದನ್ನು ಬಾಕ್ಸ್ ಹಾಕಿ ಹೇಳಿದ್ದೀನಿ ಅಂತಂದರೆ, ಕೆಲವೊಮ್ಮೆ ಕಂಪೇರ್ ಮಾಡಬೇಕಾದ್ರೆ ಈ ರೀತಿ ಬರೆಯೋಂಥ ಚಾನ್ಸ್ ಇರ್ತದೆ. mod L1 - L2 ಈಸ್ ಈಕ್ವಲ್ ಟು K. ಯಾಕಂದರೆ ಇಲ್ಲಿಂದ ಇಲ್ಲಿಗೆ ಕಂಪೇರ್ ಮಾಡುವಾಗ ಈ ಈಕ್ವಲ್ನ ತೊಗೊಂಡ್ಬಿಡ್ತಾರೆ. ನೋ, ಈ ಈಕ್ವಲ್ ಯಾವುದ್ರದ್ದು ಅಂತಂದರೆ K/2 ಪ್ಲಸ್ K/2 ಮಾತ್ರ. ಹಾಗಾಗಿ ಈ ಈಕ್ವಲ್ನ ತಗೊಳ್ಬಾರ್ದು. ಸೊ ಇದನ್ನು ಕಂಪೇರ್ ಮಾಡಬೇಕಾದ್ರೆ ನಮಗೇನು ಬರುತ್ತೆ, mod L1 - L2 ಈಸ್ ಲೆಸ್ ದ್ಯಾನ್ K ಮಾತ್ರ ಬರುತ್ತೆ. ಇಟ್ ಈಸ್ ಟ್ರೂ ಫಾರ್ ಆಲ್ n≥M, ವಿಚ್ ಈಸ್ ಅ ಕಾಂಟ್ರಡಿಕ್ಷನ್. ಯಾಕಂತಂದರೆ ನಮಗೆ ಗೊತ್ತಿದ್ದಂಥ ವ್ಯಾಲ್ಯೂ ಯಾವುದು ಅಂತಂದರೆ L1 - L2 ಈಕ್ವಲ್ ಟು K ಅಂತ ಗೊತ್ತು. ಬಟ್ ಇಲ್ಲಿ ಬಂದಿದ್ದು ಸ್ಟ್ರಿಕ್ಟ್ಲಿ ಲೆಸ್ ದ್ಯಾನ್ K ಅಂತ ಬಂತು. ಸೊ ಇಟ್ ಈಸ್ ಅ ಕಾಂಟ್ರಡಿಕ್ಷನ್. ದೇರ್ಫೋರ್ ವಿ ಕ್ಯಾನ್ ಕನ್ಕ್ಲೂಡ್ ದಟ್ L1 and L2 ಆರ್ ಸೇಮ್ ವ್ಯಾಲ್ಯೂಸ್ ಅಂತ ಕನ್ಕ್ಲೂಡ್ ಮಾಡ್ಬೋದು. ಸೊ ಫೈನಲಿ ಲಿಮಿಟ್ ಆಫ್ ಎ ಕನ್ವರ್ಜೆಂಟ್ ಸೀಕ್ವೆನ್ಸ್ ಈಸ್ ಯುನಿಕ್.